TCSನವರು MBA ಹೈರಿಂಗ್ 2026 ಬ್ಯಾಚ್ ಅಂತ ಹೇಳಿ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ MBA ಆಗಿರಲಿ, MMS ಆಗಿರಲಿ, ಅಥವಾ PGD BA ಆಗಿರಲಿ, ಅಥವಾ PGDM ಅಂತ. PGD ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ. ಇವರು ಹೇಳ್ತಿರೋದು 2 years ಕಂಪಲ್ಸರಿ ಇರಬೇಕು ಇದು, ಮತ್ತು ಕರಸ್ಪಾಂಡೆನ್ಸ್ ಆಗಿರಬಾರ್ದು, ಫುಲ್ ಟೈಮ್ ಅಟೆಂಡ್ ಆಗಿ ಮಾಡಿರುವಂತಹ MBA ವಿದ್ಯಾರ್ಥಿಗಳಿಗೆ, ಈ ವರ್ಷ ಫೈನಲ್ ಇಯರಲ್ಲಿರೋ ವಿದ್ಯಾರ್ಥಿಗಳಿಗೆ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನು ಮಾಹಿತಿಯನ್ನು ತರ್ತಿರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್ ಅಂತ. ಇದರ ಸ್ಲೋಗನ್ನು ಮೈ ಪಾತ್ ಮೈ ಫ್ಯೂಚರ್ ಅಂತ ಹೇಳಿ. ಈ ಚಾನಲಿನ ವಿಶೇಷತೆ ಅಂದರೆ ಮಾಹಿತಿಗಳು ಕನ್ನಡದಲ್ಲಿ ಸಿಗ್ತಾ ಹೋಗುತ್ತೆ. ಇದಕ್ಕೆ ರಿಜಿಸ್ಟ್ರೇಷನ್ ನೋಡಿದ್ರೆ 11th February 2026 ಒಳಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತಿದ್ದಾರೆ. ಆದರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇವರು ಪರೀಕ್ಷೆನ ಅವರ ಟೆಸ್ಟ್ ಸೆಂಟರ್ಸ್ಗಳಿರುತ್ತೆ, TCS ಅಯಾನ್ ಸೆಂಟರ್ಸ್ ಅಂತ, ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ನಿಮಗೆ ಹತ್ತಿರದಲ್ಲಿ ಎಲ್ಲಿ ಬೇಕು ಅನ್ನೋದಾದರೆ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಅಂತ ಇರುತ್ತೆ ಅವರಲ್ಲಿ. ಹಾಗಾಗಿ ನೀವು ಲಾಸ್ಟ್ ಡೇಟ್ವರೆಗೂ ಕಾಯದೆ ಕೂಡಲೇ ಅರ್ಜಿಗಳನ್ನು ಸಲ್ಲಿಸೋದು ಬಹಳ ಮುಖ್ಯ ಇದೆ. ಇಲ್ಲಿ MBAನಲ್ಲಿ ಏನೆಲ್ಲ ಓದಿರಬೇಕು ಅಥವಾ ಯಾವುದಾದ್ರೂ ಸ್ಪೆಷಲೈಸೇಷನ್ ಯಾವುದು ಮಾಡ್ಕೊಂಡಿರಬೇಕು ಅನ್ನೋದಾದರೆ, ಮಾರ್ಕೆಟಿಂಗ್, ಫಿನಾನ್ಸ್, ಆಪರೇಷನ್ಸ್, ಸಪ್ಲೈ ಚೈನ್, IT, ಜನರಲ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಅನಾಲಿಟಿಕ್ಸ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಈ ವಿಚಾರದಲ್ಲಿ ಸ್ಪೆಷಲೈಸೇಷನ್ ಯಾರು MBAನಲ್ಲಿ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅರ್ಹರು ಅಂತ ತಿಳಿಸ್ತಿದ್ದಾರೆ. ಮತ್ತೊಮ್ಮೆ ಇದು 2026 ಬ್ಯಾಚ್ ಈಗ ಇರುವಂತಹ ವಿದ್ಯಾರ್ಥಿಗಳಿಗೆ. ನೀವು ಡಿಗ್ರಿ ಏನು ಮಾಡಿರಬೇಕು ಅಂತ ಹೇಳಿ ಪ್ರಶ್ನೆ ಬರ್ಬೋದು. ನೀವು ಡಿಗ್ರಿ ಯಾವುದಾದ್ರೂ ಮಾಡಿರ್ರಿ, ಆದರೆ ಆಫ್ಟರ್ ದ ಡಿಗ್ರಿ MBA, MMS, PGDBA ಆರ್ PGDM ಮಾಡ್ಕೊಂಡಿರೋದು ಬಹಳ ಮುಖ್ಯ. ಆ್ಯಂಡ್ ನೀವು 2026 ಬ್ಯಾಚ್ನವರು ಆಗಿರಬೇಕಾಗಿರೋದು. ಬ್ಯಾಕ್ಲಾಗ್ ಏನಾದರೂ ಇದೆಯಾ ಅಂದರೆ ಖಂಡಿತವಾಗಿಯೂ ಇದೆ. ಒಂದು ಬ್ಯಾಕ್ಲಾಗ್ನ ಅವರು ಅವಕಾಶ ಮಾಡಿಕೊಡ್ತಾ ಇದ್ದಾರೆ, ಅದರ ಬಗ್ಗೆ ನಿಮಗೆ ಗಮನ ಇರಲಿ. ಈ ಬ್ಯಾಕ್ಲಾಗ್ ಕೂಡ ಅವರು ಹೇಳೋದು ಸೆಲೆಕ್ಷನ್ ಟೈಮಲ್ಲಿ ಮಾತ್ರ ಅದು ಬ್ಯಾಕ್ಲಾಗನ್ನ ಅವರು ತಗೊಳ್ತಾರೆ. ಬಟ್ ಅಪಾಯಿಂಟೆಡ್ ಆಗೋದ್ರೆ, ನೀವು ಜಾಯ್ನ್ ಆಗಬೇಕಾದ್ರೆ ಎಲ್ಲವೂ ಕ್ಲಿಯರ್ ಆಗಿರಬೇಕು ಅಂದರೆ ಈ ನೋ ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇರಬಾರ್ದು ಅಂತ ಅವರು ತಿಳಿಸ್ತಾರೆ. ಮಾರ್ಕ್ಸ್ ಎಷ್ಟು ಪರ್ಸೆಂಟೇಜ್ ತಗೊಂಡಿರಬೇಕು ಅಂತಂದರೆ 10th, 12th PUCನಲ್ಲಿ ಮತ್ತು ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲಿಯವರೆಗೂ ಕೂಡ ನೀವು 60% ಆ್ಯಾವ್ರೇಜ್ ಪ್ರತಿಯೊಂದು ಹಂತದಲ್ಲೂ ಇರಬೇಕು ಅಂತ ಅವರು ತಿಳಿಸ್ತಿದ್ದಾರೆ. ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಾ ಅಂದರೆ ಏನೂ ಕೇಳಿಲ್ಲ, ನೋ ವರ್ಕ್ ಎಕ್ಸ್ಪೀರಿಯನ್ಸ್ ಅಪ್ ಟು 2 yearsವರೆಗೂ ಅವರು ಓಕೆ. ನೀವೇನಾದರೂ ಪಾರ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ರೆಸ್ಯೂಮೇನಲ್ಲಿ ಅದನ್ನು ತೋರಿಸ್ಬೋದಾಗಿದೆ. ಬಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಅವ್ರು ಕೇಳ್ತಿಲ್ಲ, ಫ್ರೆಷರ್ಸ್ ಅಂತಲೇ ಅವರು ತೀರ್ಮಾನಕ್ಕೆ ಬಂದಿದ್ದಾರೆ. ವಯಸ್ಸಿಗೆ ಬಂದರೆ ಮ್ಯಾಕ್ಸಿಮಮ್ 28 years ಒಳಗೆ ನೀವು ಇರಬೇಕಾಗತ್ತೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಟೆಸ್ಟ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂದರೆ, ಅಲ್ಲಿ ಟೆಸ್ಟ್ ಪ್ಯಾಟ್ರನ್ನು 90 ನಿಮಿಷದ 1.5 ಗಂಟೆಯ ಟೆಸ್ಟ್ ಇರುತ್ತೆ, ಆನ್ಲೈನ್ ಟೆಸ್ಟ್ ಇರುತ್ತೆ. ಇಲ್ಲಿ ವರ್ಬಲ್ ಎಬಿಲಿಟಿ, ನ್ಯೂಮರಿಕಲ್ ಎಬಿಲಿಟಿ, ಬಿಸ್ನೆಸ್ ಆ್ಯಪ್ಟಿಟ್ಯೂಡ್, ಈ 3 ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಉತ್ತರಿಸ್ಬೇಕಾಗತ್ತೆ 90 ನಿಮಿಷದಲ್ಲಿ. ಇನ್ನು ನಿಮಗೆ ಹೆಚ್ಚಿನದಾಗಿ ರಿಜಿಸ್ಟ್ರೇಷನ್ ಆಗ್ಬೋದು, ಮಾಹಿತಿ ಆಗ್ಬೋದೇನೋ, ನಿಮಗೆ ಸಹಾಯ ಬೇಕು ಅಂದರೆ ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ಹಾಗೂ ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ ಇದೆ, ಅಲ್ಲಿಗೂ ಕೂಡ ನೀವು ಹೋಗ್ಬೋದಾಗಿದೆ. ಇನ್ನು ವೆಬ್ಸೈಟು ರಿಜಿಸ್ಟ್ರೇಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಗೊತ್ತಿದೆ ಅಲ್ವಾ? ಲಿಂಕ್ ಮುಖೇನವೇ ಈ ವಿಡಿಯೋನ ನೋಡಿದಾಗ ಮಾತ್ರ ನಿಮಗೆ ಆ ವೆಬ್ಸೈಟ್ ವಿಡಿಯೋ ಕಾಣುತ್ತಲ್ಲ, ಅದರ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಲಿಂಕ್ ಮುಖೇನ ವಿಡಿಯೋ ನೋಡೋದು ಬಹಳ ಮುಖ್ಯ ಇದೆ. ಇನ್ನು ನೀವು ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಿ ಅಂತೀವಿ. ಯಾತಕ್ಕೆ ಅಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇರುತ್ತೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂದರೆ ಏನು ಎತ್ತ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿದ್ದೀನಿ. ಬಟ್ ನೀವು ಆ ಲಿಂಕ್ ನಾನೇನು ಅಲ್ಲಿ ಕೊಟ್ಟಿದ್ದೀನಿ ರಿಜಿಸ್ಟ್ರೇಷನ್ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿಗೆ ಹೋಗಿ ನೀವು ಅಲ್ಲಿ ಅದನ್ನೆಲ್ಲ ಸಂಪೂರ್ಣ ಓದಿದಾಗ ಅಡ್ವರ್ಟೈಸ್ಮೆಂಟ್ನ ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಪೂರ್ಣ ಗೊತ್ತಾಗತ್ತೆ. ಜೊತೆಗೆ ಆ ಫೋಟೋ ಅಪ್ಲೋಡ್ ಮಾಡೋದು ಹೇಗೆ, ರೆಸ್ಯೂಮಿ ಅದರ ಸೈಜೆಲ್ಲ ಎಷ್ಟಿರಬೇಕು, ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಿ ಅಂತ ಹೇಳ್ತೀವಿ. ಮತ್ತೊಮ್ಮೆ ಈ ಮಾಹಿತಿಯನ್ನು ತರ್ತಿರೋ ಅಂಥದ್ದು ಐ ಆಮ್ ಫಾರ್ ಕೆರಿಯರ್ ಚಾನಲ್. ಇದರ ಒಂದು ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್.
ನಿಮಗೆ ಇದು ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.